ಕಾಫಿ ಸಿಗರೇಟ್ಸ್ ಆ್ಯಂಡ್ ಲೈನ್ಸ್ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇವರು ವಿಜಯಕೃಷ್ಣ ಅವರು ಆವಾಗಲೇ ಹೇಳಿದಾಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆದ ಟೀಮ್ ಅವರು 5 ಜನದ್ದು. ಅವರೆಲ್ಲರೂ ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ. ನಾನು ಸಾಯಿ ಫಸ್ಟು ಸ್ಕ್ರಿಪ್ಟನ್ನು ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಾದ್ಮೇಲೆ 1 ಸೆಕೆಂಡ್ ಗ್ಯಾಪ್ ಕೂಡ ನಾನು ತೊಗೊಂಡಿಲ್ಲ. ನನಗೆ ಏನಾದರೂ ಯಾವುದೇ ಥರದ ರೋಲ್ ಇರಲಿ, ಎಷ್ಟು ಚಿಕ್ಕದಿರಲಿ ದೊಡ್ಡದಿರಲಿ, ಹೆಂಗಿದ್ರು ಇದರಲ್ಲಿ ಮಾಡಲೇಬೇಕು ಅಂತ ಅನಿಸ್ಬಿಟ್ಟಿತ್ತು. ನಾನು ಇದರಲ್ಲಿ ಮಾಡ್ತೀನಿ ಅಂತ. ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರೋಂಥ ಕತೆ. ಅದು ಅದ್ಭುತ ಅಂತಂದರೆ ಅವ್ರ ಕಂಟೆಂಟಲ್ಲಿ ಒಂದು ಆನೆಸ್ಟಿ ಇದೆ. ಅದು ಬೇರೆ ಥರ ಇದೆ. ಹೋಲ್ ಸಿನಿಮಾ ಅವ್ರು ನೋಡ್ತಿರೋ ರೀತಿ, ಅವ್ರಿಗೆ ಲೈಫ್ ಮೇಲೆ ಇರೋವಂಥ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ ಮೇಲಿರೋ ಪರ್ಸ್ಪೆಕ್ಟಿವ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಕತೆ ಕಾಫಿ ಸಿಗರೇಟ್ಸ್ ಮತ್ತು ಲೈನ್ಸ್ ಸಿನಿಮಾ ತೋರಿಸ್ಕೊಡುತ್ತೆ. ಸೊ ಆ ಕಾರಣಕ್ಕಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಸಿನಿಮಾದ ಬಗ್ಗೆ ಹೇಳೋದು ಗೊತ್ತಿಲ್ಲ ಬೇಡ. ಸೊ ಅದು ಹೇಳೋಕ್ಕಾಗಿಲ್ಲ ಅಂತಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಬರಲ್ಲ ಅದರಲ್ಲಿ. ಸೊ ಅದರಲ್ಲಿ ಒಂದು ಪಾತ್ರಗಳನ್ನು ಮಾಡಿದ್ದೀನಿ ಅಂತ ಹೇಳುವುದಷ್ಟೇ. ಸೊ ಮುರಳೀಕೃಷ್ಣ ಸರ್ ಅವ್ರಿಗೆ ನಿಜವಾಗ್ಲೂ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಅವರು ಮಾಡಿದ್ದಾರೆ ಅಂದರೆ ನನಗೆ ಅದೊಂದು ಪ್ರಾಜೆಕ್ಟ್ ಬಗ್ಗೆ ಇನ್ ಆ್ಯಂಡ್ ಔಟ್ ಆಗಿ ಗೊತ್ತಿದೆ. ಸೊ ಅದಕ್ಕೆ ಅವ್ರು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಸಾಲ ಮಾಡಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿದರು. ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲೂ ಖುಷಿಯಾಗಿದೆ. ಏನಾಗುತ್ತೋ ಅಂದರೆ ಪೊಟೆನ್ಷಿಯಲ್ ಇರುವಂಥ ಸಿನಿಮಾ ಇದು. ಜನರು ನೋಡಲೇಬೇಕಾಗಿರುವಂಥ ಸಿನಿಮಾ. ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪಲೇಬೇಕಾಗಿರುವಂಥ ಸಿನಿಮಾ. ಅದು ಅಂದರೆ ಯಾವುದೇ ಥರದ ಬೇರೆ ಸಪೋರ್ಟ್ ಇಲ್ಲದೆ ನಿಂತುಬಿಡತ್ತೋ ಅಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬ. ಸೊ ಈಗ ಅವ್ರು ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. 5 ಜನ ಡೈರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ. ಇದು ನ್ಯೂಸ್ ಯಾವಾಗಿಂದ ಬರೋಕ್ಕೆ ಹಿಡಿದಿದೆ ಆವಾಗಲಿಂದ. ಸೊ ಆಲ್ ದ ಬೆಸ್ಟ್ ನಮಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.